ಮನೆ ಇತ್ತು. ಎಷ್ಟು ಚೆನ್ನಾಗಿ ನಾವೆಲ್ಲ ಬಂದಿದ್ದೀವಿ ಅಲ್ವಾ. ಅವರ ಮೊದಲ ಭೇಟಿ ಇತ್ತು. ನಮ್ಮಿಬ್ಬರಿಗೂ ಪರಿಚಯವೇ ಇಲ್ಲ. ದೂರವಾಣಿಯ ಮೂಲಕ ಈ ಕೊಂಡಿಯನ್ನು ಜೋಡಿಸಿದವರು ಸವಿಯಾದ ಕನ್ನಡವನ್ನು ಉಣಬಡಿಸ್ತಾ ಇರುವಂತಹ ನಮ್ಮ ರಂಗನಾಥ್ ಅನ್ನೋ ಹೆಸರು ನನಗೆ ಬರೋದೇ ಇಲ್ಲ. ಆ ಕೊಂಡಿಯನ್ನು ಜೋಡಿಸುವ ಕ್ರಮದಿಂದ ಜೋಡಿಸಿ ಕುಮಾರವರ ಕಲೆಯ ಮನೆಯವರೆಗೆ ಬರಮಾಡುವಂತೆ ಮಾಡಿದಂತಹ ಶ್ರೇಯಸ್ಸು ಅವರಿಗೆ ಸಲ್ಲಬೇಕಾದ್ದು. ಪರಿಚಯವಿಲ್ಲದಿದ್ದರೂ ಕೂಡ ಕಲೆ ಅನ್ನುವ ಒಂದು ಸಂಬಂಧಕ್ಕಾಗಿ ನಾನು ಇಲ್ಲಿವರೆಗೆ ಬಂದದ್ದು. ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ದೀರಿ ನೀವು. ಅಂದರೆ ಏನು ಕೆಲಸ ಮಾಡ್ತಿದ್ದೀವಿ ಅದನ್ನು ಇನ್ನಷ್ಟು ಜಾಸ್ತಿ ಶ್ರದ್ಧೆಯಿಂದ, ಸಂಯಮದಿಂದ, ತಾಳ್ಮೆಯಿಂದ ಇನ್ನೂ ತೊಡಗಿಸ್ಕೊಳ್ಬೇಕು ಅನ್ನೋದು ನೀವು ಮಾಡಿರುವ ಹಾರೈಕೆ ಅಂತ ಹೇಳಿ ಭಾವಿಸಿ ನಾನು ಅದನ್ನು ಶಿರಸಾವಹಿಸಿ ಪಾಲಿಸ್ತೇನೆ ಅಂತ ಮಾತು ಕೊಡ್ತೇನೆ. ಅದನ್ನಂತೂ ಖಂಡಿತ ಮಾಡ್ತೇನೆ. ಆದರೆ ಈ ಸಂತೋಷ ಇದೆಯಲ್ಲ, ಇಷ್ಟು ಜನ ಕಲಾವಿದರು ಒಬ್ಬೊಬ್ಬರು 100 ಜನಕ್ಕೆ ಸಮಾನಾದಂಥವರು. ಈಗಷ್ಟೇ ಇಲ್ಲಿ ಹಾಡಿದಂತಹ ಸವಿಗಾನ ಶಾಲೆಯ ಗಾಯತ್ರಿ ಸತ್ಯನಾರಾಯಣ ಅವರ ಪೂರ್ಣ ಪ್ರಮಾಣದ ಶಿಷ್ಯತ್ವವನ್ನು ಮರುಸ್ಥಾಪಿಸಿದ ನಮ್ಮ ಮಹಾಲಕ್ಷ್ಮಿ ಮತ್ತು ಅವರ ತಂಡ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂದರೆ, ಅವರು ನಮ್ಮ ಜೊತೆಗೆ ಸಾಕಷ್ಟು ಕೆಲಸ ಮಾಡ್ತಾರೆ. ಇದು ಮುಂದಿನದನ್ನು ಉಳಿಸುವಂಥದ್ದು. ಮತ್ತು ಈಗ ಹಾಡೋಕ್ಕೆ ಕೂತ್ಕೊಂಡಿರುವಂತಹ ಸೋದರಿ ಅವರ ಬಗ್ಗೆ, ಯಾಕಂದರೆ ಆ ಫ್ರೆಂಡ್ಶಿಪ್ ಇದೆಯಲ್ಲ ನಮ್ಮಿಬ್ಬರದ್ದು, ಅದು ತುಂಬ ದಿನದ್ದು. ಮತ್ತು ಅವರು ಒಂದೊಂದು ಪದವನ್ನು ಇಟ್ಕೊಂಡು ಎಷ್ಟರ ಮಟ್ಟಿಗೆ ಕೂತು ನೋಡ್ತಾರೆ ಧರಿತ್ರಿ ಅನ್ನೋದು. ನೃತ್ಯ ಆಗಲಿ, ಸಂಗೀತ ಆಗಲಿ, ಆ ಶ್ರದ್ಧೆ ಇರೋದ್ರಿಂದಲೇ ನಾವೆಲ್ಲರಿಗೂ ಒಟ್ಟಿಗೆ ಇರೋಕ್ಕಾಗೋದು. ಅಂದರೆ ಮನಸ್ಸುಗಳನ್ನು ಬೆಸೆಯುವ ಕೆಲಸ ಮಾಡೋದಕ್ಕೆ ಸಾಧ್ಯ ಇರೋದು ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ಕಲಾ ಪ್ರಪಂಚಕ್ಕೆ ಮಾತ್ರವೇ ಹೊರತು ಇನ್ನು ಆಡಂಬರದ ತೋರಿಕೆಯ ಯಾವ ಸಂಗತಿಗಳಿಗೂ ಅದು ಸಾಧ್ಯವಿಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಅಹಂಕಾರವನ್ನು ಅಳಿಸುವುದು ಕಲಾ ಪ್ರಪಂಚಕ್ಕೆ ಮಾತ್ರ ಸಾಧ್ಯ ಇರುವಂಥ ಸಂಗತಿ. ಮೈಕಿನ ಮುಂದೆ ನಿಂತಾಗ ನನ್ನದೇ ಧ್ವನಿ, ನನ್ನ ಮಾತನ್ನು ಕೇಳದೇ ಇದ್ದಾಗ, ಹೆಜ್ಜೆ ಹಾಕಕ್ಕೆ ನಿಂತಾಗ ತಾಳಕ್ಕೆ ಸರಿಯಾಗಿ ಕಾಲು ಓಡದೇ ಇದ್ದಾಗ, 4 ಅಕ್ಷರವನ್ನು ಸರಸ್ವತಿ ಕೃಪೆ ಮಾಡದೇ ಇದ್ದಾಗ, ನಾಲಿಗೆಯಲ್ಲಿ ನುಡಿಸ್ಲಿಕ್ಕೆ ಆಗದೇ ಇದ್ದಾಗ ಮಾತ್ರ ಮನುಷ್ಯನ ಮಿತಿ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಮಿತಿಗಳನ್ನು ದಾಟಿಸಿ ಭವವನ್ನು ದಾಟಿಸುವಂತಹ ಶಕ್ತಿ ಇರುವಂಥದ್ದು ಕಲಾ ಸರಸ್ವತಿಗೆ ಮಾತ್ರ. ನಾವೆಲ್ಲರೂ ಆಕೆಯ ಅಡಿಯಲ್ಲಿ ಅವಳ ಪಾದ ಧೂಳಿಯನ್ನು ತಲೆಯ ಮೇಲೆ ಏರಿಸಿಕೊಳ್ಳೋಕ್ಕೆ ಬಂದಿರೋರು ಅನ್ನುವ ಒಂದು ಭಾವ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿಬಿಡುತ್ತೆ. ಅಂತಹ ಒಂದು ಸರಸ್ವತಿಯ ಪರಿಚರ್ಯೆಯನ್ನು ಮಾಡ್ತಾ ಇರುವಂಥ ದಂಪತಿಗಳಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನೀವು ಕೊಡುಮಾಡುವ ಈ ಪ್ರಶಸ್ತಿ ಕನ್ನಡದ ಹಬ್ಬವಾಗಲಿ, ಸಂಗೀತ, ಸಾಹಿತ್ಯ, ನೃತ್ಯದ ಹಬ್ಬವಾಗಲಿ, ನಿಮ್ಮ ಈ ಪರಂಪರೆ ನಿರಂತರವಾಗಿ ಬೆಳಗಲಿ, ಮೊಳಗಲಿ ಮತ್ತು ತಾಯಿ ಶಾರದೆ ನಿಮಗೆ ಆ ಎಲ್ಲ ಶಕ್ತಿಯನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಡಲಿ ಅಂತ ಹೇಳ್ತಾ, ಇದಕ್ಕೆ ಆಯ್ಕೆ ಮಾಡಿದ್ದಕ್ಕಾಗಿ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಿ, ಶುಭವಾಗಲಿ. ಕನ್ನಡಕ್ಕಾಗಿ ನಾವೇನು ಮಾಡಬೇಕಾಗಿಲ್ಲ, ಕನ್ನಡ ನಮ್ಮನ್ನು ಬದುಕಿಸುತ್ತೆ. ಅದರ ಜೊತೆಗೆ ನಾವು ಬದುಕೋಣ ಅನ್ನುವ ಒಂದು ಮನಸ್ಸನ್ನು ಮಾತಿನಲ್ಲಿ ಇಟ್ಕೊಳ್ಳಿ. ಶಪಥಗಳ ಅಗತ್ಯ ಇಲ್ಲ. ದಿನನಿತ್ಯದ ಉಸಿರಾಟ ಸಹಜವಾದಷ್ಟೇ ಕನ್ನಡದ ಉಸಿರಾಟ ಸಹಜವಾದಲ್ಲಿ ಬದುಕು ಬೆಳಗತ್ತೆ. ಸಿರಿಗನ್ನಡ ನಮ್ಮನ್ನು ಗೆಲ್ಲಿಸುತ್ತೆ. ಆ ಗೆಲುವು ನೆರೆದಿರುವ ಎಲ್ಲರದ್ದೂ ಆಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಸಂಪನ್ನಗೊಳಿಸುತ್ತೇನೆ. ಜೈ ಭುವನೇಶ್ವರಿ, ಜೈ ಕರ್ನಾಟಕ. ನಮಸ್ಕಾರ.